ಹಾಯ್, ಇವತ್ತು ನಾನು ವಡಾಪಾವ್ ಅಥವಾ ಸ್ನ್ಯಾಕ್ಸ್ಗೆ ಕೆಂಪು ಚಟ್ನಿ ಅಥವಾ ರೆಡ್ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಈ ಥರದೊಂದು ಪಾತ್ರೆ ತೊಗೊಳ್ಳಿ. ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಕೊಳ್ಳಿ, ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡಂದ್ರೆ ಬಿಡ್ಬೋದು. ಇದು ಆಪ್ಷನಲ್ ಅರಿಶಿನ ಪುಡಿ. ಹಾಗೆ ರೆಡ್ ಚಿಲ್ಲಿ ಪೌಡರ್, ಖಾರ ನೋಡಿ ಹಾಕ್ಕೊಳ್ಳಿ. ಹಾಗೆ ಚಿಟಿಕೆ ಸೋಡಾ ಪುಡಿ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರದ್ದು ಬಿಟ್ರಿದ್ರೆ ಬಿಟ್ರಲ್ಲೇ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಬೀಟರ್ದಿಂದ ಮಾಡ್ಕೊಳ್ಳಿ. ಬೀಟರ್ದಿಂದ ಮಾಡ್ಕೋದ್ರಿಂದ ಗಂಟು ಹಾಕೋದಿಲ್ಲ. ನಿಮ್ಮ ಹತ್ರ ಬೀಟ್ರ್ ಇಲ್ಲಾಂದ್ರೆ ಕೈಲನ್ನು ಕೂಡ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಇರಬೇಕು, ಈ ಪ್ಯಾಟ್ರನ್ ಇರಬೇಕು ಹಿಟ್ಟು. ಇವಾಗ ಇದು ರೆಡಿಯಾಗಿದೆ ನೋಡಿ. ಇವಾಗ ಎಣ್ಣೆ ಕಾದಿದೆ. ಈ ಥರ ಬೆಳ್ಳುಳ್ಳಿ ಈ ಥರ ಜರೆ ಹಾಕ್ಕೊಂಡು ಚೆನ್ನಾಗಿ ಬೆಳ್ಳುಳ್ಳಿ ಕರ್ಕೊಳ್ಳೋಣ. ಈ ಥರ ಜಾರ್ನಲ್ಲಿ ಹಾಕೊಳ್ಳೋದ್ರಿಂದ ಈಸಿಯಾಗಿ ಬೆಳ್ಳುಳ್ಳಿ ತಗೊಳ್ಳೋಕೆ ಈಸಿ ಆಗ್ತದೆ. ಚೆನ್ನಾಗಿ ಬೆಳ್ಳುಳ್ಳಿ ಕರ್ಕೊಳ್ಳೋಣ. ನೋಡಿ, ಇವಾಗ ಬೆಳ್ಳುಳ್ಳಿ ಕರೆದಿದ್ದಾವೆ, ತೆಗೆದುಕೊಳ್ಳೋಣ. ನೋಡಿ, ಇವಾಗ ಬೆಳ್ಳುಳ್ಳಿ ಕರ್ಕೊಂಡಿದ್ದೇನೆ. ಇವಾಗ ಆವಾಗಲೇ ನಾವು ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ, ಇವಾಗ ಬೂಂದಿ ಕಾಳು ಥರ ಎಣ್ಣೆಲಿ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಎಣ್ಣೆಲಿ ಹಾಕ್ಕೊಳ್ಳೋಣ. ಆದಷ್ಟು ಚಿಕ್ಕ ಚಿಕ್ಕದು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಬಬಲ್ಸ್ ಬರ್ತಾ ಇದೆಯಲ್ಲ ಅಥವಾ ಗುಳ್ಳೆ ಬರ್ತಾ ಇದೆಯಲ್ಲ, ಗುಳ್ಳೆ ಕಡಿಮೆ ಆಗೋವರೆಗೆ ಸೌಟ್ ಹಾಕ್ಕೊಳ್ಳೋದು ಬೇಡ. ನೋಡಿ, ಇವಾಗ ಗುಳ್ಳೆ ಕಡಿಮೆ ಆಗಿದೆ. ಇವಾಗ ತಿರುಗಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಎರಡು ಮೈ ಕರ್ಕೊಳ್ಳೋಣ. ನೋಡಿ, ಇವಾಗ ಎರಡು ಮೈ ಚೆನ್ನಾಗಿ ಕರೆದಿದ್ದಾವೆ. ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಹಾಗೆ ಇದು ಬೂಂದಿಕಾಳು ಆರುವವರೆಗೆ ಮಿಕ್ಸರ್ಗೆ ಹಾಕ್ಕೊಳ್ಳೋದು ಬೇಡ. ಆರಿದ ಬಳಿಕ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರಿಗೆ ಆರಿರುವ ಬೂಂದಿಕಾಳು ಹಾಕ್ಕೊಳ್ಳೋಣ. ನಾನು ಚಿಕ್ಕ ಚಿಕ್ಕದಿರುವ ಬೂಂದಿಕಾಳು ಹಾಕ್ಕೊಂಡಿದ್ದೇನೆ. ಹಾಗೆ ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆವಾಗಲೇ ಎಣ್ಣೆಯಲ್ಲಿ ಕರೆದಿರುವ ಬೆಳ್ಳುಳ್ಳಿ ಹೆಸಳು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ. ನೋಡಿ, ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೇನೆ. ಕೆಂಪು ಚಟ್ನಿ ರೆಡಿಯಾಗಿದೆ ನೋಡಿ. ಈ ಥರ ಆಗಿರಬೇಕು. ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಬೌಲ್ಗೆ ಕೆಂಪು ಚಟ್ನಿ ಅಥವಾ ರೆಡ್ ಚಟ್ನಿ ಸರ್ವ್ ಮಾಡ್ಕೊಂಡಿದ್ದೇನೆ. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ವಡಾಪಾವ್ ಅಥವಾ ಬೇರೆ ಸ್ನ್ಯಾಕ್ಸಿಗೆ ಸೂಪರಾಗಿರುತ್ತೆ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.